ಸಖ್ಯಾಸಕ್ತಿ ಭಕ್ತ. ಆತ ದೇವನನ್ನು ಹೆಂಗೆ ನೋಡ್ತಾನೆ? ಮಾಲೀಕಂತ ನೋಡೋದಿಲ್ಲ. ಆತ ಏನೋ ಬಹಳ ದೊಡ್ಡವಂತ ನೋಡೋದಿಲ್ಲ. ಆತ ಹೆಂಗೆ ನೋಡ್ತಾನೆ? ದೇವ ಅಂದ್ರೆ ನನ್ನ ಗೆಳೆಯ ಇದ್ದಂಗೆ. ಯಾಕೆ? ದೇವರು ನನ್ನ ವೈರಿ ಆಗೋದು ಸಾಧ್ಯ ಇಲ್ಲ. ದೇವರು ನನ್ನ ಪರೀಕ್ಷಕ ಆಗೋದು ಸಾಧ್ಯ ಇಲ್ಲ. ಯಾಕೆ? ಅವನ ಅಂಶ ನನ್ನೊಳಗದ. ನಾನು ಅವನಂಗೆ. ಅವನೊಂದು ದೀಪ ಸೂರ್ಯ, ನಾನೊಂದು ದೀಪ ಹಣತೆ. ಇಬ್ಬರೂ ಮಿತ್ರರು. ಸೂರ್ಯ ಮತ್ತು ಹಣತೆ, ಪಣತಿ ದೀಪ. ಒಂದು ದಿವಸ ಸೂರ್ಯ ಹೀಗೆ ಕೆಳಗೆ ಹೋಗ್ತಾ ಇದ್ದ ಪಶ್ಚಿಮದಲ್ಲಿ. ಅವಾಗ ಕೆಳಗೆ ಮುಳುಗಬೇಕು. ಅವಾಗ ವಿಚಾರ ಮಾಡಿದ, ಯಾರದಿರಿ? ನಾನು ಹೋದ ಬಳಿಕ ಮತ್ತೆ ಬೆಳಕ ಚೆಲ್ಲೋರು ಯಾರದಿರಿ? ನಾನು ಹೋದ ನಂತರ ಜಗತ್ತಿನಲ್ಲಿ ಬೆಳಕಿರುವುದಿಲ್ಲ. ಸ್ವಲ್ಪಾದರೂ ನನ್ನ ಕೆಲಸ ಮಾಡುವವರು ಯಾರು ಅಂತ ಕೇಳ್ದ. ಅವಾಗ ಯಾರೂ ಮುಂದೆ ಬರಲಿಲ್ಲ. ಒಂದು ಹಣತೆ ಬಂತು, ನಾ ಮಾಡ್ತೀನಿ, ನಿನ್ನ ಕೆಲಸ ಮಾಡವ ನಾನೇ, ನೀವು ಹೋಗು. ಅವಾಗ ಸೂರ್ಯ ಹೇಳ್ದ, ನೀ ನನ್ನ ಗೆಳೆಯ. ಪಣತ್ ಹೇಳ್ತು, ಹೌದು, ನಾ ನಿನ್ನ ಗೆಳೆಯ, ನಿನ್ನ ಕೆಲಸನೇ ನಾನು ಮಾಡ್ತೀನಿ, ನಿನ್ನಂಗ ಮಾಡ್ತೇನೆ, ಕತ್ತಲೆ ದೂರ ಸರಿಸ್ತೇನೆ. ಸೂರ್ಯನೇ, ನೀನೂ ಕತ್ತಲೆ ದೂರ ಸರಿಸ್ತಿ, ನಾನೂ ದೂರ ಸರಿಸ್ತೇನೆ. ಅವಾಗ ಸೂರ್ಯ ಅಂದ, ಒಬ್ಬ ಗೆಳೆಯನಾದರೂ ಸಿಕ್ಕ ಈ ಜಗತ್ತಿನೊಳಗ. ಹಾಗ ದೇವನ ಕಾರ್ಯ ಮಾಡುವವ ದೇವನಿಗೆ ಗೆಳೆಯನಾಗ್ತಾನ. ನಾವು ದೇವನನ್ನು ಪರೀಕ್ಷಕ ಅಂತ ನೋಡಬಾರದು. ದೇವ ನಮಗೆ ಶಾಪ ಕೊಡ್ತಾನ ಅಥವಾ ಏನಾರ ಆಶಾ ಪೂರೈಸ್ತಾನ ಅಂತ ನೋಡೋದಲ್ಲ, ಗೆಳೆಯ ಅಷ್ಟೇ. ಅವನಿಂದ ಏನು ನಿರೀಕ್ಷಣ ಅಲ್ಲ, ಸುಮ್ಮನೆ ಆತನ ನೆನಪ ಸಂತೋಷ ಕೊಡ್ತದೆ. ಗೆಳೆಯನ ಸಂತೋಷ ಅಷ್ಟಕ್ಕಷ್ಟು. ಬರೀ ನೆನಪ ಮಾಡಿದರೆ ಸಂತೋಷ ಇರುತ್ತೆ. ಕಡಿಮೆಲ್ಲ ಹೆಚ್ಚಲ್ಲ, ಇಬ್ಬರು ಅಷ್ಟೇ. ಆ ಭಾವ ಹೊಂದಿದಂಥ ಜನ ಕೆಲವು ಭಕ್ತರದಾರ, ಅವರು ದೇವನೊಂದಿಗೆ ಗೆಳೆಯನಂತೆ ವರ್ತಿಸ್ತಾರ. ಇಲ್ಲೇನು ಗೆಳೆಯನಂತೆ ವರ್ತಿಸ್ತಾರೆ. ಹೇಳು, ಆತ ಹೇಳ್ತಾನೆ, ಒಬ್ಬ ಭಕ್ತ ಹೇಳ್ತಾನೆ, ಭಗವಂತನೇ, ನೀನು ಏನು ಮಾಡ್ತಿ? ಇಷ್ಟು ದೊಡ್ಡವ, ಇಷ್ಟು ಮಾಡ್ತಿ, ಇದೇನು ದೊಡ್ಡದಲ್ಲ. ನಾನು ಮಾಡ್ತೇನಲ್ಲ, ಅದು ಬಹಳ ದೊಡ್ಡದು. ನೀನೇನು ಮಾಡ್ತಿ ಹೇಳು? ಇಷ್ಟೆಲ್ಲ ಅದ್ಭುತ ವಿಶ್ವವನ್ನೇ ಮಾಡಿರಬಹುದು, ಆದರೆ ಅದಕ್ಕಿಂತ ದೊಡ್ಡವ ಅಲ್ಲೇನು? ನಾನಿಷ್ಟು ಸಣ್ಣವಿದ್ದು ನನಗಿಂತ ದೊಡ್ಡ ಕೆಲಸ ಮಾಡ್ತೀನಿ ಹೇಳು. ಅಷ್ಟು ಸುಂದರ ಮಾಡ್ತೀನಿ. ನೀನು ಸಜೀವ ದೇಹ ತಯಾರ ಮಾಡಿದರೆ ದೇಹದಂಥದೇ ಕಲ್ಲಾಗ ಮಾಡ್ತೀನಿ. ನಾನು ಕಲ್ಲಲ್ಲಿ ಮಾಡ್ತೀನಿ. ಗೆಳೆಯನೇ, ನೀನು ಅಲ್ಲೇ, ನಾನು ಇಲ್ಲೇ, ನಾವಿಬ್ಬರೂ ಇದ್ದರೆ ಭೂಮಂಡಲ ಸುಂದರ ಆಗ್ತದೆ ಅಂದ ಒಬ್ಬ ಭಕ್ತ. ಹಿಂಗೆ ದೇವರು ನಾವು ಹೆದರ್ತೀವಿ. ದೇವ್ರಂದ್ರೆ ಎಲ್ಲರೇ ಏನರೇ ಮಾಡ್ಯಾನ, ಅವ ಏನು ಜಡ್ಜ್ ಇದ್ದಂಗೆ ಮಾಡ್ತೀವಿ. ಆತ ನೋಡೋದು ಬೇರೆ, ನಾವು ನೋಡೋದು ಬೇರೆ. ಮಾಲೀಕಂತೂ ನೋಡೋದಿಲ್ಲ. ನೀನ್ಯಾಕೆ ಮಾಲೀಕ? ನಿನ್ನ ಬೆಳಕು ನನ್ನೊಳಗದ, ನಾನು ನಿನ್ನ ಅಂಶ. ಮಮ ಏವ ಅಂಶಃ ಜೀವಲೋಕೆ ಜೀವಭೂತ ಸನಾತನಃ. ನಾನು ನಿನ್ನದೇ ಒಂದು ಬೆಳಕನ್ನು ಎದೆಯೊಳಗೆ ಜ್ಞಾನದ ಬೆಳಕ ಇಟ್ಟುಕೊಂಡಿದ್ದೇನೆ. ನೀನು ಬೆಳಕಿನ ರೂಪ, ನಾನು ಬೆಳಕಿನ ರೂಪ, ನಾವಿಬ್ಬರು ಮಿತ್ರರಲ್ಲೇನು. ಇಂಥ ಭಕ್ತರು ಅದಾರ. ಇಂಥ ಭಕ್ತ
ಎಷ್ಟು ಛಲೋ ಭಕ್ತ, ಎಷ್ಟು ಸಂತೋಷವಾಗಿರ್ತಾನೆ ಈ ಭಕ್ತ. ಎಂಥವ, ನೀವು ಕಥೆ ಕೇಳಿರ್ಬೇಕು. ಒಬ್ಬ ಹುಡುಗ ದನ ಕಾಯಕ್ಕೆ ಹೋಗ್ತಿದ್ದ. ಆ ದನ ಕಾಯೋ ಹುಡುಗ ಆತ ಹಾಡ್ಕೋತ ಮಜಾದಾಗಿರ್ತಿದ್ದ. ಅವನ ಹತ್ತಿರ ಒಬ್ಬ ರಾಜನ ಮಗ ಹೀಗೆ ಹೊರಟಿದ್ದ. ಈ ಹಾಡ ಕೇಳಿದಾಗ ಅವನಿಗೆಷ್ಟು ಸಂತೋಷ ಆಯಿತು. ಸುತ್ತಮುತ್ತ ದನಗಳು, ಒಂದು ಕೊಳಲ. ಆ ಬಳಿಕ ಹಾಡು ಕೊಳಲ್ದಾಗ ಹಾಡ್ತಾ ಇದ್ದ. ಆ ರಾಜನ ಮಗನಿಗೆ ಯಾವುದೂ ಗೊತ್ತಿರಲಿಲ್ಲ. ಆತ ತನ್ನ ಸೇವಕರಿಗೆ, ರಕ್ಷಕರಿಗೆ ಹೇಳ್ದ, ನನಗೆ ಒಂದೀಟು ಇಲ್ಲಿ ಕೂತು ಕೇಳಬೇಕಾಗ್ಯದ ಈ ಹಾಡ ಅಂದ. ಅವಾಗಿಷ್ಟು ಸಂತೋಷ ಆಯ್ತು ಆ ಹುಡುಗನಿಗೆ. ಹೋಗಿ ತಂದೆಗೆ ಹೇಳ್ದ, ನಾನೊಂದು ದಿವಸರೇ ಆ ಹುಡುಗನುಗಡ ಕಳಿಬೇಕು ಅಂದ. ಅವಾಗ ಮಹಾರಾಜನಿಗೆ ಆಶ್ಚರ್ಯ ಆಯಿತು, ಏನದು ಭಾವನೆ. ಹೋಗಲಿ ಅಂತ ಒಂದು ದಿವಸ ಕಳಿಸಿಕೊಟ್ಟ. ಅವಾಗ ಎಲ್ಲ ಮರೆತ ರಾಜಪುತ್ರ. ಹುಡುಗ ಏನು ಹಾಡ್ತಿದ್ದ, ಕೇಳ್ಕೊಂತ ದನಗಳ ಮಧ್ಯ ಓಡಾಟ. ಅವನಿಗೆ ಸಾಯಂಕಾಲ ಇಷ್ಟು ಸಂತೋಷ ಆಗಿತ್ತು. ಅವಾಗವ ಮಿತ್ರನಾಗಿದ್ದ. ಯಾರಿಗೆ? ದನ ಕಾಯೋ ಹುಡುಗನಿಗೆ ಮಿತ್ರನಾಗಿದ್ದ. ಅವಾಗ ಹೇಳ್ದ, ನೀನು ನನ್ನ ಮಿತ್ರ. ಅವಾಗ ಹುಡುಗ ಹೇಳ್ತಾನ, ದನ ಕಾಯವ, ನೋಡು ನೀ ರಾಜ ಅಲ್ಲ, ಇದು ತಿಳ್ಕೋ ಮೊದಲ. ರಾಜ ಅಂತ ತಲೆಯಾಗ ಬಂತಂದ್ರೆ ನನ್ನ ಮಿತ್ರ ನೀ ಅಲ್ಲ. ಸಂತೋಷ ಇರೋದು ಮೈತ್ರಿಯೊಳಗೆ ವಿನಃ ರಾಜ ಅಂತಲ್ಲ. ನೀವು ರಾಜರು ಅಲ್ಲೇ ಕೂತ್ಕೊಂಡು ಅರಮನೆಯಾಗ ನಿಮಗೇನೂ ಜಗತ್ತಿನ ಅನುಭವ ಇಲ್ಲ. ನಿಮಗೆ ಹೊರಗೆ ಬರಬೇಕು. ರಾಜನೇ, ರಾಜಪುತ್ರನೇ, ಒಂದು ದಿವಸ ಅಲ್ಲ, ದಿನಾಲು ಬಾ, ನೋಡು ಸ್ವರ್ಗ ಇದು ಹೊರಗೆ. ನಿಮ್ಮದು ಅರಮನೆಯಾಗ ಏನಿರ್ತದ ಒಂದು ಈಟ್ರಾಗ? ನಿಮ್ಮದು ಬರೇ ಒಂದು ಎಕರೆ ಅರಮನೆ. ನನ್ನ ಅರಮನೆ ಹೆಂಗದ ನೋಡಿದು. ನಿನ್ನ ಮನ್ಯಾಗ ಬರೇ ಒಂದು ಭಾಂಡ್ಯದಾಗ ನೀರ, ನಮ್ಮಲ್ಲಿ ಹರಿತದ ಹೊಳಿ. ನಿಂದ್ಯಾವ ಮನೆ ಅರಮನೆ ಅಂದ. ಆ ಭಾವ ನೋಡು. ಹುಡುಗ ಮನೆ ಬಿಟ್ಟ. ರಾಜಪುತ್ರ ರಾಜನ ಕರ್ಕೊಂಬಂದ. ಡ್ರೆಸ್ ಹಾಕಬೇಡ ಅಂದ ರಾಜನಿಗೆ. ಈ ಡ್ರೆಸ್ದಾಗ ಅಲ್ಲಿ ನಡೆಯುವುದಿಲ್ಲ. ಎಲ್ಲ ಬಿಡಿಸಿ ಸಾದಾ ಮಾಡಿಕೊಂಡು ದನ ಕಾಯವನು ಕೂಡ ಹೊಂಟ್ರು. ಆ ದನ ಕಾಯವನೇ ಕೃಷ್ಣ. ಏನು ನೋಡಬೇಕೆಲ್ಲ ಭಾವನೆಗಳನ್ನು ಅರಳಿಸಿಬಿಟ್ಟು, ನೀವು ನನ್ನ ಮಿತ್ರರು. ದನ ಕಾಯವರೆಲ್ಲ ನನ್ನ ಮಿತ್ರರು. ದನ ಕಾಯು ಹುಡುಗರೆಲ್ಲ ತಿಳ್ಕೊಂಡ್ರಿ ಇವ ನಮ್ಮ ಮಿತ್ರ. ಇದು ದೇವನೊಂದಿಗೆ ಬೆಳೆಯಬೇಕಾದ ಸಂಬಂಧ, ಮೈತ್ರಿ ಸಂಬಂಧ. ಅದ ದೇವ ಹಂಗದನ ಹಿಂಗದನ ಅಂತ ನಮ್ಮ ದೇವರು ಭಾರಿ ಭಾರಿ ಅದಾರ. ಅವು ಬಾಯಿನೇ ತಕ್ಕೊಂಡದಾರ, ಭಯಾನಕದಾರ, ಕತ್ತಿನೇ ಹಿಡ್ಕೊಂಡದಾರ. ಏನು ಭಯಾನಕ! ಏನು ಒಬ್ಬರು ಸಿಂಹನೇ ಹತ್ಯಾರ, ಒಬ್ಬರು ಹುಲಿನೇ ಹತ್ಯಾರ, ಒಬ್ಬರು ಮತ್ತೇನ್ರೆ ಹತ್ಯಾರ. ನೋಡಿದರೆ ಭಯ ಅನ್ನಿಸ್ತದ. ಅದು ಮೈತ್ರಿ ಅಲ್ಲ. ಮಿತ್ರನಾಗಬೇಕಾಗಿತ್ತು ಅಂದರೆ ಕೊಳಲ ಊದ್ತಿರಬೇಕು, ಸುಂದರ ಮಾತುಗಳನ್ನು ಆಡ್ತಿರಬೇಕು, ಬೇರೆ ಅನ್ನುವ ಭಾವನೆ ಬಂದಿರಬಾರ್ದು, ಹಂಗೆ ಇರ್ತಿರಬೇಕು. ಅದು ಮೈತ್ರಿ ಅದ. ದೇವನಿಗೆ ಅನಿಸ್ತಾರೇನು ಹೇಳಿ? ದೇವನಿಗೆ ಅನಿಸ್ತಾರೆ?
ಎಲ್ಲಾದರೂ ತಾಯಿಗೆ ಅನಿಸ್ತಾರೆ? ಹೇಳಿ, ದೇವನಿಗೆ ಅನಿಸ್ತಾರೆ? ಆಗ ಮೈತ್ರಿ ಭಾವನೆ ಬೆಳೆಸಿಕೊಂಡ ಕೆಲವು ಭಕ್ತರು, ಅದರಾಗ ಇವೇನಿದ್ರಲ್ಲ ದನ ಕಾಯು ಹುಡುಗರು, ದೇವನ ಭಕ್ತಿ ಮಾಡಿದರು. ಹೆಂಗಂದ್ರೆ ಮೈತ್ರಿ ಭಕ್ತಿ ಮಾಡಿ. ಮಿತ್ರ